ದೇಶ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಹರೀಶ್ ಪಾಯ್, ದುಬೈ. ಶೀತಲ್, ಬೆಂಗಳೂರು. ವೈಭವ್ ದಂಪತಿಗಳು, ಅಬುಧಾಬಿ. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ,
ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ. ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿ ಅವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ನಾಡಿನ ಜನರಿಗೆ ನವ ಸ್ಫೂರ್ತಿಯನ್ನು ಉಕ್ಕಿಸುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿಯನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ಕಾರ. ಲೀಲ ದಾವಣಗೆರೆಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸುವುದು ಹೇಗೆ ಅಂತ ಕೇಳಿದ್ದಾರೆ. ಮನಸ್ಸನ್ನು ಭಗವಂತನಿಗೆ ಅರ್ಪಿಸಬೇಕಷ್ಟೆ. ನಿನ್ನದೇ ಮನಸ್ಸು, ನಿಮ್ಮ ಮನಸ್ಸನ್ನು ನೀವು ಪ್ರೀತಿಸಬೇಕು. ಎಲ್ಲರನ್ನು ಪ್ರೀತಿಸ್ತೇವೆ. ಚಿನ್ನ, ಸೇರೆ, ಆಸ್ತಿ ಪಾಸ್ತಿ, ನಮ್ಮ ಮನಸ್ಸನ್ನು ಪ್ರೀತಿಸ್ತೇವಾ? ಮನಸ್ಸೇ ನನ್ನ ಮನಸ್ಸೇ ನನ್ನ ಏಕೈಕ ಮನಸ್ಸೇ ಖಂಡಿತವಾಗಿಯೂ 100% ಭಗವಂತನಿಗೆ ತನ್ಮಯತೆಯಿಂದ ವರ್ತಿಸುತ್ತೆ. ಮನಸ್ಸು ಮಾಡೋ, ನಿನ್ನ ದೌರ್ಜನ್ಯ ನಿಲ್ಲಿಸೋ, ಅವಿಧೇಯತೆ ಈ ಕ್ಷಣವೇ ಕಟ್ ಮಾಡೋ, ನನ್ನನ್ನು ಭಗವಂತನ ಮುಂದೆ ಆದರ್ಶ ಪ್ರಾಣಿಯಾಗಿ, ಆದರ್ಶ ವ್ಯಕ್ತಿಯಾಗಿ, ಆದರ್ಶ ದಾಸನಾಗಿ ರೂಪಿಸೋ. ನನ್ನ ಮನಸ್ಸೇ ನೀನು ಸಾಫ್ಟಾಗು, ಶಾರ್ಪಾಗು, ಸ್ವೀಟಾಗು ಬೇಡ್ತೇವಾ? ಇಲ್ಲ ಡಾಕ್ಟರ್, ಬೇಡಿ ನೋಡಿ ಅಂತ ಅದ್ಭುತ ಪರಿಣಾಮ ಆಗುತ್ತೆ. ಮನಸ್ಸಿನ ಮೇಲೆ ಎಷ್ಟು ರಿಸರ್ಚ್ ಆಗಿದೆ ಡಾಕ್ಟರ್ ಜಿ, ಎಷ್ಟೆಷ್ಟು PhDಗಳು ಅದಕ್ಕೆ ಸಿಕ್ಕಿದೆ. ಆದರೆ ಇಷ್ಟು ಸರಳವಾಗಿ ಮನಸ್ಸನ್ನು ಮೇಲೇರಿಸುವಂಥ ಒಂದು ವಿಧಾನ. ಮನಸ್ಸಿರುವ ನಿಮ್ಮ ಮಗನನ್ನು ಬೈತೀರಿ ಮರ್ರೆ, ಮಕ್ಕಳನ್ನು ಬೈತೇವೆ. ಆ ಮಕ್ಕಳ ಜೊತೆ ನಿನ್ನ ಮನಸ್ಸನ್ನು ಪ್ರೀತಿಸು ಅಂತ ಹೇಳ್ತೇವೆ ನಾವು. ಇಲ್ಲ ಡಾಕ್ಟರ್ ಜಿ, ಅದು ನನ್ನ ಮಂಗ ಮನಸ್ಸೇ ನೀನು ನಿಂತಿದ್ದೀಕೋ, ಮಂಗಾದ ಮರಂಗ ಆಗೋ, ನಿನ್ನ ವಿಶೇಷವಾದ ಶಕ್ತಿಗೆ ಭಗವಂತ ಬೇಷ ಅನ್ನುವಂತೆ ನೀನು ಡಿವೈನ್ ಮ್ಯಾಜಿಕ್ಕನ್ನು ಅನುಭವಿಸಿ ಆನಂದಿಸೋ. ಮಕ್ಕಳಿಗೆ ಹೇಳಿಕೊಡಿ, ನನ್ನ ಮನಸ್ಸೇ ಎಷ್ಟು ಪ್ರೀತಿಯಿಂದ ಆ ಮನಸ್ಸನ್ನು ಮಾತಾಡಿಸ್ತಾರೆ. ಒಂದು ನಾಯಿ ಮರಿನ ಮಾತಾಡಿಸ್ತಾರೆ, ನಾಯಿ ಮರಿಯ ಡಮ್ಮಿಯನ್ನು ಮಾತಾಡಿಸ್ತೇನೆ, ನಾಯಿ ಮರಿಯ ಬಾಂಬೆ ಮಾತಾಡಿಸ್ತಾರೆ. ನಮ್ಮ ಮನಸ್ಸಿಗೆ ಮಾತಾಡುವಂಗೆ ಹೇಳಿಕೊಟ್ರೆ ಎಷ್ಟು ಅದ್ಭುತ ಅದು. ಹೌದು. ಇವರು ಎಲ್ಲ ಸೈಕಾಲಜಿ ಕಲಿತಾರೆ, MA PhD. ಈ ವಿಚಾರ ಹೇಳೋದಿಲ್ಲ, ಭಾವಭಕ್ತಿ ವಿಚಾರ ಹೇಳೋದಿಲ್ಲ ನಮ್ಮ ಸೈನ್ಸ್. ಆ ಸಬ್ಜೆಕ್ಟೇ ಇಲ್ಲದಾಗಿ ಮಾಡಿದೆ ಅಷ್ಟೇ. ಹೊಸ ಬಿಟ್ಟಗಳು ಯಾವ ಇಂಗ್ಲೆಂಡಿಗೆ ಬಂದದ, ಅಮೆರಿಕದ ಬಂದ ಅಂತೇವೆ, ಅದು ಮಾತ್ರ ನಾವು ಬೆಲೆ ಕೊಡೋದು. ಇಂಡಿಯಾದಕ್ಕೆ ಬೆಲೆ ಕೊಡೋದಿಲ್ಲ. ನಿಜವಾಗಿ ವ್ಯವಸ್ಥೆ ನೋಡಿ. ಹೌದು ಡಾಕ್ಟರ್ ಜಿ, ನಿಜವಾಗಿ ಇದೇ ಒಂದು ದೊಡ್ಡ ಸಬ್ಜೆಕ್ಟ್ ಅಲ್ಲ ಡಾಕ್ಟರ್ ಜಿ. ಅದಕ್ಕೆ ನಾವು ಅದನ್ನು ಮಾಡಿ ಗೆದ್ದಿದ್ದೇವೆ ಅಂದರು ಏನೋ ಲಾಟ್ರಿ ಹಾರಿದಂಗೆ ಅಂತಾರೆ. ನಂಬುವುದೇ ಇಲ್ಲ. ಅಂದರೆ ಡಾಕ್ಟರ್ ಜಿ, ಮನಸ್ಸಿನಲ್ಲಿ ಆ ರೀತಿ ಹೇಳ್ತಾ ಹೋದರೆ ಅದು ತುಂಬ ಚೆನ್ನಾಗಿ ಅದು ವೀಕ್ ಆಗುತ್ತೆ. ಅದು ನಿಜವಾಗಿ ಗ್ರೇಟೆಸ್ಟ್, ಅದು ವೀಕೆಸ್ಟ್ ಅಂತ ತಿಳ್ಕೊತಾರೆ. ಏನು ಮಾಡಲಿ ಅಂದರೆ ಡಾಕ್ಟರ್ ಜಿ, ಅದು ಮನಸ್ಸು ಅದನ್ನು ಫಾಲೋ ಮಾಡ್ತದಲ್ಲ ಡಾಕ್ಟರ್? ಮಾಡ್ತದೆ. ಅದು ನಾವು ತನ್ಮಯತೆಯಿಂದ ಆಗುತ್ತದೆ. ಬಿಲೀಫ್ ಆ್ಯಂಡ್ ರಿಲೀಫ್. 100% ಬಿಲೀಫ್ ಇದ್ದರೆ 100% ರಿಲೀಫ್ ಆಗಲೇಬೇಕು, ಆಗುತ್ತದೆ. ನಮ್ಮ ಮನಸ್ತಾನೆ, ಬೇರೆಯವ್ರದ್ದಲ್ವಲ್ಲ. ಅದು ಹುಟ್ಟಿನಿಂದ ನನ್ನ ಜೊತೆ ಇದ್ದೀತು. ನಾನು ತಿನ್ನುವ ಆಹಾರದಲ್ಲೇ ತಿಂತಾಯಿದೆ, ನಾನು ತಿನ್ನುವ ವ್ಯವಹಾರನೇ ಮಾಡ್ತಾಯಿದ್ದೆ, ನನ್ನದೇ ಪಾರ್ಟ್ ಆ್ಯಂಡ್ ಪಾರ್ಸಲ್. ಈ ಮನಸ್ಸಿಗೆ ಒಂದು ಬೇರೆ ಒಂದು ಅಸ್ತಿತ್ವ ಇದೆಯಾ ಡಾಕ್ಟರ್ ಜಿ? ಮನಸ್ಸು ಇದರೊಳಗೆ ಒಂದದ್ದಷ್ಟೇ. ಈ ದೇಶದಲ್ಲಿ ಭೂಮಿ ಮಣ್ಣಿಗೂ ಅಸ್ತಿತ್ವ ಇದೆ. ದೇಶವೇ ಮಣ್ಣಂದರೆ ದೇಶವೇ, ಅಸ್ತಿತ್ವ ಏನಿಲ್ಲ. ಹಾಗೆ ಮನಸ್ಸಂದರೆ ನಾನೇ, ನನ್ನ ಮನಸ್ಸಂದು ಬೇರೆ ಇಲ್ಲ ಅಲ್ಲಿ. ಅಂದರೆ ತುಂಬ ಈ ಥರದಲ್ಲಿ ಚಾಂಚಲ್ಯದೆಲ್ಲ ಬಂದು ಆಪ್ತತೆ ಆತ್ಮೀಯತೆಯಿಂದ ನಾವು ಬೇಡಬೇಕು. ಇದು ಕಣ್ಣೀರು ಬಂತಂದರೆ ಭಗವಂತ ಸುಪ್ರೀತನಾಗುತ್ತಾನೆ. ಅದನ್ನು ಹೊಡೆದು ಓಡಿಸ್ತಾನೆ ಮನಸ್ಸನ್ನೇ, ಅಬ್ಬೆ ಮಾಡ ಅಂತಾನೆ. ಆಗ ಅದು ಯಾವ ಬಾಲ ಬಿಚ್ಚಕ್ಕೂ ತಯಾರೇ ಇಲ್ಲ. ಅಂದರೆ ಈಗ ಮನಸ್ಸಿನ ಹೆಚ್ಚಿನ ಎಲ್ಲ ಕಾಯಿಲೆಗಳಿಗೆ ಅಂದರೆ ಇದೇ ಸೂತ್ರವನ್ನು ನಾವು ಅಳವಡಿಸ್ಬೋದು. ನಾಸ್ತಿಕತೆಯೇ ಕಾರಣ ಮರ್ರೆ. ಜಗತ್ತಿನ ಎಲ್ಲ ರೋಗಕ್ಕೂ ನಾಸ್ತಿಕತೆ. ಆಸ್ತಿಕರಾಗಿ ತಿದ್ದಿ ತೀಡಿ ಆ ವೈಭವದಲ್ಲಿ ನೀವು ಅನುಭವಿಸಿ, ಅನುಸರಿಸಿ, ಆನಂದಿಸಿ. ಆವಾಗ ನಮಗೆ ತುಂಬ ಚೆನ್ನಾಗಿ ಪ್ರಭುತ್ವ ಆಗುತ್ತೆ. ಖಂಡಿತ ಆಗತ್ತೆ. ನಾವು ತಯಾರಿಲ್ವಲ್ಲ ಡಾಕ್ಟರ್ ಜಿ. ಚೇಂಜ್ ಫಾರ್ ಎ ಚಾಲೆಂಜ್ ಅಂತ ಮಾಡಿ. ಹೌದು, ಆಗುತ್ತದೆ. ಅದೇನು ಸಿಂಪ್ಲೆಸ್ಟ್ ಡಾಕ್ಟರ್ ಜಿ. ರಾಮಾಯಣ ಮಹಾಭಾರತಗಳು ಪೊಲೀಸ್ ಸ್ಟೇಷನ್ ಇಲ್ಲ ಮರ್ರೆ, ಕೋರ್ಟ್ ಇಲ್ಲ. ಇದು ಸತ್ಯ. ಗುರುಜಿ 2 ಸರಿ ಹೇಳಿದ್ದಾರೆ. ಕೋರ್ಟೇ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ. ಜನ ತಣ್ಣಗಿದ್ದರು. ರಾಜ ಹೇಳಿದಂತೆ ರಾಮನ ಆಣತಿಯಂತೆ ಬರ್ತಿದ್ವಿ. ಯಾಕೆ? ರಾಮ ಶಾಂತಿಪ್ರಿಯ, ಶಾಂತಪ್ರಿಯ. ನಾವು ಆತನ ಮಾತನ್ನು ನಡೆಸಿದರೆ ಖಂಡಿತ ಶಾಂತಿ ಸಿಗುತ್ತದೆ. ಧೈರ್ಯ.
ನಂಬಿಕೆ, ಬಿಲೀಫ್, ರಿಲೀಫ್. ಎಷ್ಟು ಸುಲಭ, ಎಷ್ಟು ಕಷ್ಟ. ಹೌದು ಅದೇ ಡಾಕ್ಟರ್ ನೀವು ಹೇಳೋದು ಎಷ್ಟು ಸುಲಭ ಎಷ್ಟು ಕಷ್ಟ ಅನ್ನೋದು ಎರಡೂ ಇದೆ ಡಾಕ್ಟರ್ ಜೊತೆ. ಎರಡೂ ಇದೆ. ಹೌದು. ನಾವೆಲ್ಲ ಕಸ ತುಂಬಿಕೊಡೋದು. ನಾನು ನನ್ನದು ನನ್ನಿಂದ, ನಾನಂತವ, ಹಿಂಗೆ ತಿಂದೆವ, ಮಂಗ ತಿಂದೆವ ಅಂತ ಎಲ್ಲ ತೋರ್ಕೊಡು. ಈಗ ಒಂಚೂರು ಚೀನಿ ತಗೊಂಡು ಇದಕ್ಕೆ ಬೆಲೆ ಕೊಡೋದ್ರೆ ರಾಶಿ ಕಟ್ಲೆ ಇದೆ, ಬೆಲೆ ಕೊಡಬೇಡ ನಾಸ್ತಿಕತೆ. ಇದನ್ನು ತಗೊಂಡು ನೀ ಬೆಲೆ ಕೊಡಬೇಕಂದ್ರೆ ನಂಬ್ತೇವ? ಆ ಮನಸ್ಸೇ ತೆಗೆದು ಒದ್ದು ಓಡಿಸಿಬಿಡುತ್ತೆ. ಹೌದು ಡಾಕ್ಟರ್. ನಾವೇ ಮಾಡಿದ್ದೆಲ್ಲ ಕಸವನ್ನು ಸಂತೋಷದಿಂದ ರಕ್ಷಿಸಿದ್ದು. ಈಗ ರಸ ಬಂದು ಆಕಾಶಕ್ಕೆ ಬೆಲೆ ಇಲ್ದಿರ ಆಕಾಶ ಒಟ್ಟಾಗುದಿಲ್ಲ, ಒಗ್ಗಟ್ಟಾಗುದಿಲ್ವಾ? ಬೆಂಕಿ ಇಡಿಸಿಬಿಡುತ್ತೆ, ನಿಮ್ಮ ಶ್ರದ್ಧೆಗೆ ಬೆಂಕಿ ಬಿಡಿಸುತ್ತದೆ. ಓ, ಈಗ ಆಗುವುದು ಅದೇ ರೀತಿ ಅಲ್ಲ? ಅದೇ ರೀತಿ ಆಗಿದೆ, ಈಗ ಆಗುವುದಂತ ಆಗಿದೆ. ನಾವೇ ಇದಕ್ಕೆ ಕಾರಣ. ಆದರೆ ಡಾಕ್ಟರ್ ಈಗ ನೋಡ್ತೇವೆ ಸಮಾಜದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ತೇವೆ ಡಾಕ್ಟರ್ ಜಿ. ಆದರೆ ಅವ್ರದ್ದು ನಂತರದ ಕೆಲವು ಟೈಮು ಆ ಮನಸ್ಸಿನ ಆತ್ಮಹತ್ಯೆಗೆ ಎಷ್ಟೆಷ್ಟು ದೊಡ್ಡ ಜನ ಹೋದರು. ಎಲ್ಲ ಸ್ಥಿತಿಗತಿ ಇದೆ, ಎಲ್ಲ ಇದೆ. ಒಂದು ಕ್ಷಣ ಮೂಡ್ ಔಟ್, ಶಾಂತಿ ಅಂತ ದಾರಿ ಇಲ್ಲ, ಬೀಳೋದು, ಸ್ವಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅಂದರೆ ಅದರ ಹಿಂದೆ ಎಷ್ಟು ಒಂದು ಕೋಲಾಹಲ ಆಗಿರಬೇಕಲ್ಲ? ಆಗಿದೆ, ಆಗಿದೆ. ಅವ್ರಿಗೆ ದಾರಿ ತೋರಿಸೋರಿಲ್ಲ. ದಾರಿ ತೋರಿಸುವವರ ಬಳಿ ಹೋಗ್ಲಿಕ್ಕೆ ಅವ್ರು ಸೊನ್ನೆ ಆಗಲಿಲ್ಲ. ಸೊನ್ನೆ ಆಗಲಿಕ್ಕೆ ಅವ್ರ ಮನಸ್ಸು ಒಪ್ಪಲಿಲ್ಲ. ಆ ಮನಸ್ಸು ಹೇಳ್ತೆ, ನಾನು ಇನ್ನು ಇರುವುದಿಲ್ಲ, ನೀನು ಬೇಗ ಅಂತೆ ಮಾಡ್ಕೊಂಡು ನನಗೆ ನಿನ್ನೊಟ್ಟಿಗೆ ಆಗೋದಿಲ್ಲ. ಮನಸ್ಸಿನೊಟ್ಟಿಗೆ ಮಾತಾಡೋಕೆ ಇವ್ರಿಗೆ ಶಕ್ತಿ ಇಲ್ಲ, ಯುಕ್ತಿ ಇಲ್ಲ, ಭಕ್ತಿ ಇಲ್ಲ, ವಿರಕ್ತಿ ಇಲ್ಲ, ವಿಮುಕ್ತಿ ಇಲ್ಲ, ಅಂತ್ಯ. ಅದಕ್ಕೆ ಈ ರೀತಿಯ ಮೆಥಡನ್ನು ನಾವು ಅದನ್ನು ಜನರಿಗೆ ತಿಳಿಸುವಂಥ ಒಂದು ಕ್ರಮ ಆಗಬೇಕಲ್ಲ ಡಾಕ್ಟರ್? ಅದಕ್ಕೆ ಡೈನಮಿಕ್ ಸ್ಪಿರಿಚುವಾಲಿಟಿ ಗುರುಜಿ ಕೊಟ್ಟ ಶಬ್ದ ಬರ್ರಿ. ಎಂಥ ಸ್ಪಿರಿಚುವಾಲಿಟಿ ಅಂದರೆ ಅದು ಅಳತಾಯ್ತು. ಡೈನಮಿಕ್ ಅಂದರೆ ನಿನ್ನನ್ನು ನರನನ್ನು ಹರನಾಗಿಸುವ, ವ್ಯಕ್ತಿಯನ್ನು ಶಕ್ತಿಯಾಗಿಸುವ, ಜೀವ ಶಿವೆಯಾಗಿಸುವ, ಮಾನವ ಮಾಧವಾಗಿಸುವ, ಇದು ಡೈನಮಿಕ್ ಸ್ಪಿರಿಚುವಾಲಿಟಿ. ಮಾಡ್ತೇವೆ ನಾವು? ಮಾಡೋದಿಲ್ಲ ಡಾಕ್ಟರ್. ಅದೇ ಟೆಕ್ಸ್ಟ್ ಬುಕ್ಕಿನ ನೋಡಿ, ದೇವರು ಅಂತ ಸರ್ವಶಕ್ತ ಶಬ್ದವೇ ಇಲ್ಲ. ದೇವರು ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಆ ಶಬ್ದ ತಂದಿರೋ ಪಂಚಭೂತಗಳ ನಿಯಂತ್ರಣ ಯಾರಿದ್ದಾಗತ್ತೆ? ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ. ಈಗ ಗಾಢ ಮಳೆ ಬರುತ್ತೆ, ಕಪ್ಪಾಗಿರುತ್ತೆ ಮಳೆ, ತಕ್ಷಣ ಬೆಳಗಾಗುತ್ತೆ. ಯಾರು? ನೀವ, ನಿಮ್ಮ ಅಪ್ಪನ? ಯಾರೂ ಅಲ್ಲ, ಭಗವದ್ ಇಚ್ಛೆ ಅದು. ಇನ್ನೇನು ಮಳೆ ಬರುತ್ತೆ ಅಂತ ಕೊಡ ತಗೊಂಡು ಶಾಲೆಯೆಲ್ಲ ಬಿಟ್ಟು ಆಯ್ತು, ಏನು ಕತೆ? ಮಳೆಯೇ ಇಲ್ಲ. ಪ್ಲಸ್ ಹೆಚ್ಚಾಕೆ ಮೆಟೀರಿಯಲಾಜಿಕಲ್ ಸರ್ವೆ ನೋಡಿ, 3 ದಿನ ಗಾಢ ಮಳೆ ಇರುತ್ತೆ. ಈ ರಾಜ್ಯಕ್ಕೆ ರಾಜ್ಯಕೋಶಲಾಗಿದೆ, ಮಳೆ ಹನಿ ಇಲ್ಲ, ರೆಡ್ ಅಲರ್ಟ್ ಅಂತ ಇರುತ್ತೆ. ಹೌದು, ಯಾಕಂದರೆ ವರುಣನಿಗೆ ಹೇಳಿಲ್ಲ, ಇವರು ಪ್ರೆಸ್ಸಿಗೆ ಹೇಳಿದರು, ಪ್ರಿಂಟ್ ಮಾಡಿದ್ದು. ವರುಣನಿಗೆ ಹೇಳಲೇ ಇಲ್ಲ. ವರುಣನಿಗೂ ನಾನು ಸೂಚನೆ ಪ್ರಕಾರ ಗಾಢ ಮಳೆ ಅಂತ ಎಣಿಸಿದ್ದೇನೆ, ಮಕ್ಕಳಿಗೆ ರಜೆ ಕೊಟ್ಟಿದ್ದೆ, ದಯಮಾಡಿ ನೀನು ಯಾರಿಗೆ ಅನಾಹುತವಾಗೋದಿದೆ ಗಾಢವಾಗಿ ಬರೋ ಹೇಳ್ತೇವಾ? ಇಲ್ಲ ಡಾಕ್ಟರ್. ಎಷ್ಟು ತಪ್ಪು ಮಾಡ್ತೇವೆ ನೋಡಿ. ಹೌದು ಡಾಕ್ಟರ್. ನಾವೇ ದೊಡ್ಡ ಜವಾಬ್ದಾರಿ, ನಾವೇ ವರುಣನ ಅಪ್ಪ ಅಂತ ನಾವು ವರ್ತಿಸ್ತೇವೆ. ಎಷ್ಟು ತಪ್ಪಲ್ವ ಅದು? ಹೌದು, ಆ ಥರ ಎಷ್ಟೋ ಸಲ ಆಗಿದೆ ಡಾಕ್ಟರ್. ಆಗಿದೆ, ಆಗುತ್ತಲೇ ಇದೆ. ಹೌದು ಡಾಕ್ಟರ್ ಜಿ. ಆದರೆ ನೋಡಿ ಡಾಕ್ಟರ್ ಜಿ, ಈ ಥರ ಒಂದು ಮೆಥಡ್ ಒಂದು ಇದೆ, ಪದ್ಧತಿ ಒಂದು ಇದೆ, ಇದರಿಂದ ನಿಜವಾಗಿ ಪರಿಣಾಮ ಆಗುತ್ತೆ ಅನ್ನೋದು ಡಾಕ್ಟರ್ ಜಿ. ದೇವರನ್ನು ಮರೆಯುವುದೇ ವಿನಾಶಕ್ಕೆ ಕಾರಣ. ಮನೆಯಲ್ಲಿ ಒಬ್ಬ ಹಿರಿಯ ಇದ್ದರೆ ಹೇಳ್ತಾರೆ, ದೇವರಿಗೊಂದು ಪೂಜೆ ಮಾಡಿ ಬಾ, ದೇವ್ರಿಗೊಂದು ಕಾಯಿ ಹೊಡೆದು ಬಾ. ಭೂಮಿ ಪೂಜೆ ನೋಡಿ ಮನೆಯ ಆರಂಭ ಆಗುತ್ತೆ ಅಂತ ಕಾಯಿ ಹೊಡೆದು, ಒಂದು ಹೊಂಡ ತೊಳೆದು ಕಾಯಿ ಹೊಡೆದು. ಅಂದರೆ ದೊಡ್ಡ 1 ಕೋಟಿಗೆ ಮನೆ ಕಟ್ತೇನೆ, ನಿಂಗೆ ಒಂದು 20 ರೂಪಾಯಲ್ಲಿ ನಿನ್ನ ಕೆಲಸ ಆಗುತ್ತೆ, ನಿಂಗೆ ಕೊಡೋದು. ಅದಕ್ಕೂ ಭಗವಂತ ಸುಮ್ಮನೆ ಇರ್ತಾನಲ್ಲ, ನಾ ಹೇಳೋದು. ಭೂಮಿ ಪೂಜೆ ಅದಕ್ಕೆ ಭೂಮಿ ಏನು ಭೂಕಂಪ ಆಗೋದಿಲ್ವಲ್ಲ. ಎಷ್ಟು ಕರುಣಾಮಯಿ ಇರ್ಬೋದು ಅಂತ. ಅವನ ಕರುಣೆ ನಾವು ಟೆಸ್ಟ್ ಮಾಡಿ ತುತ್ತದಿಗೆ ಹೋಗಿ ಕೊನೆಗೆ ನಾನು ಗೆದ್ದೆ ಅಂತೇವೆ. ನೀ ಗೆಲ್ಲಿಸಿ ಅಂತ ಬಾಯಲ್ಲಿ ಬರೋದೇ ಇಲ್ಲ. ಹಬ್ಬ, ನಾ ಗೆದ್ದುಬಿಟ್ಟೆ ನೋಡಿ. ಹೌದು ಡಾಕ್ಟರ್, ಇದು ನಿಜವಾಗಿ ಅವನು ಎಷ್ಟು ಕರುಣಾಮಯ. ಹಾಗಾದರೆ ಅವನು ಕ್ರಾಸ್ ಸೆಕ್ಷನ್ ತೆಗೆದು ಕ್ರಾಸ್ ಸೆಕ್ಷನ್ ತೆಗೆದುಕೊಂಡು ಅವನಿಗೆ ಉಸಿರಿರುತ್ತೆ ಅಂದರೆ ನಾವು ಕ್ರಾಸ್ ಸೆಕ್ಷನ್ ತೆಗಿತಾ ಇರ್ತೇವೆ, ಸುಮ್ಮನಿರ್ತಾನೆ. ಹೌದು, ಅಲ್ಲಿ ಏನು ತೆಗೆದು ಬರುವುದು ಫೈನಲ್ ಕರುಣಾಮಯಿ ಅಂತಾನೆ. ಆದರೂ ಒಪ್ಪುತ್ತಾ ಇರಲಿಲ್ಲ, ನಾನು ಗೆದ್ದೆ. ಹಾಗೆ ನೀನು ನನ್ನನ್ನು ಗೆಲ್ಲಿಸಿದೀಯ ಅಂತ ಬಂದರೆ ಎಷ್ಟು ಚಂದ. ನಾನು ಗೆದ್ದು ಬಿಟ್ಟೆ ಕಣ ನೋಡಿ. ಅದಕ್ಕೂ ಸುಮ್ಮನಿರ್ತಾನೆ. ನೀನು ಮೂರ್ಖ ಶಿಖಾಮಣಿ, ಶತಮೂರ್ಖ ಶತಶಿಖಾಮಣಿ ಅಂತ ನಾನು ತಿಳ್ಕೊತೇನೆ, ಭಗವಂತ ಮೌನವಾಗಿ ಹೇಳ್ತಾನೆ. ಎಂಥ ಸಬ್ಜೆಕ್ಟ್, ಎಂಥ ವಿಚಾರ ಡಾಕ್ಟರ್ ಜಿ. ಅಂದರೆ ಜನರಿಗೆ ಛಾತಿಯಿಂದ ನಾವೀಗ ಇದನ್ನು ಕೊಡಬೇಕಾಗಿದೆ ಡಾಕ್ಟರ್. ಹೌದು, ಇದು ಈಗ ನೀಡ್ ಆಫ್ ದಿ ಅವರ್ ಇದೀಗ. ಹೌದು ಗೊತ್ತಾ, ಶತಮಾನಗಳಿಂದ ಯಾವ ಟೆಕ್ಸ್ಟ್ ಬುಕ್ಸ್ಗಳು ದೇವರ ಸುದ್ದಿ ಇಲ್ಲ, ಪರಮಾತ್ಮನ ಸುದ್ದಿ ಇಲ್ಲ, ಆ ಸ್ಥಿತಿ ಮಾಡಿದ್ದೇವೆ ನಾವು. ಮೋಸ್ಟ್ ರ್ಯಾಷನಲ್ ಆಗಿ, ಮೋಸ್ಟ್ ಹೋಪ್ಲೆಸ್ ಆಗಿದ್ದೇವೆ. ಅದ್ರಲ್ಲಿ ನಾವು ಬೆನ್ನು ತಟ್ಟರೆ ನಾವೇ ಬೆನ್ನು ತಟ್ಕೋತೇವೆ. ಇಷ್ಟು ಡೈನಾಮಿಕ್ ಆಗಿ, ಎಷ್ಟು ಶಕ್ತಿಶಾಲಿಯಾಗಿ ಗುರುಜಿ ನಾವು ಇದನ್ನು ಕೊಡ್ತಾ ಇದ್ದಾರೆ. ಜಗತ್ತಿನ ಜನರಿಗೆ ಕೊಟ್ಟರೆ 100% ಕೆಲಸ ಆಗಲೇಬೇಕು. ನಂಬಿದ್ದಾರೆ, ಅವ್ರು ನಂಬೋದೇ ಇಲ್ಲ. ಯಾಕಂದರೆ ಸಂಸ್ಕಾರ ಹಂಗೆ ಬಂದಿದೆ. ಯಾವುದೂ ನಂಬಬೇಡ. ಕಾರ್ಯ ಇಲ್ಲದೆ ಕಾರಣ ಆಗುವುದಿಲ್ಲ. ಆಗುತ್ತಲ್ಲ, ನಮ್ಮ ತಲೆನೋವು ಬರುತ್ತಲ್ಲ, ಕಾರ್ಯ ಇಲ್ವಲ್ಲ, ತಲೆನೋವು ಬರ್ತಲ್ಲ, ಹಾಗಾದ್ರೆ ತಲೆಯೇ ಇಲ್ಲ ಅನ್ನೋದ ಹೆಚ್ಚು ನೋಡಿ. ಹೌದು ಡಾಕ್ಟರ್, ನನಗೆ ಯಾಕೋ ಬಾಯಿ ಕೈ ಆಗಿದೆ ನೋಡುವ, ಕೈ ಕಾಣ್ತಾ ಇಲ್ವಲ್ಲ, ಕೈ ಅದು ಸುಳ್ಳು, ನೀ ಸುಳ್ಳು ಹೇಳ್ತಿದ್ದೆ, ಅದು ಮಾತಾ? ಹೌದು ಹೌದು. ಅವನ ಸತ್ಯವ ನಮ್ಮ ಹೇಳುವ ಧರ್ಮ ಅವನಿಗಿದೆ, ಹಕ್ಕಿದೆ. ನಮಗೆ ಒಪ್ಪು ಅಥವಾ ಬಿಡು.
ಅದಕ್ಕೆ ಅಲ್ಲ ಅಂತ ಹೇಳಿದಾರೆ. ನಾವು ಎಷ್ಟು ಆಗೋದೇ ಇಲ್ಲ, ನಂಗೆ ಅನುಭವ ಬರ್ದಿದ್ದು ಇಲ್ಲವೇ ಇಲ್ಲ. ನಾವು ವಾದ ಮಾಡೋ ಧರಣಿ ನೋಡಿ. ಹೌದು ಡಾಕ್ಟರ್. ಆದರೆ ಅದನ್ನು ಈಗ ಒಂದು ಕೇಳುವಂಥ ಒಂದು ವರ್ಗದ ಮನಸ್ಥಿತಿ ಇರುವಂಥವ್ರು ಇದ್ದೇ ಇದ್ದಾರಲ್ಲ ಡಾಕ್ಟರ್. ಇದ್ದಾರೆ, ಅವ್ರ ಹತ್ರ ನಾವು ಹೋಗ್ತಾ ಇಲ್ಲ. ಹೌದು, ಅವ್ರಿಗೆ ಬೆಲೆಯೇ ಕೊಡ್ತಾ ಇಲ್ಲ. ಹೌದು ಡಾಕ್ಟರ್. ಯಾರು ದೇವರನ್ನು ಕಂಡಿದ್ದಾನ ಉಂಡಿದ್ದಾನ ಅವ ಸದಾ ಕಾಲ ವರ್ಸಟೈಲ್ ಜೀನಿಯಸ್. ಅವ ಯಾವ ರೀತಿಯಲ್ಲಿ ಬೇಕಾದ್ರೂ ವ್ಯವಹರಿಸ್ತಾನೆ. ಹೌದು. ಬುದ್ಧಿವಾದ ಹೇಳುವಾಗ ಪ್ರೀತಿ ಪ್ರೀತಿ ಪ್ರೀತಿ, ಕಣ್ಣೀರು ಕಣ್ಣೀರು ಎರಡೇ ಒಂದು ಕಣ್ಣಿನಲ್ಲಿ ಪ್ರೀತಿ ಹಂಚುತ್ತಾನೆ, ಇನ್ನೊಂದು ಕಣ್ಣಲ್ಲಿ ಕಣ್ಣೀರು ಹರಿಸ್ತಾನೆ. ಅವನಿಗೆ ನಾವು ಬೆಲೆಯೇ ಕೊಡ್ತಾ ಇಲ್ಲ. ಹೌದು ಡಾಕ್ಟರ್. ಅವ ಜಗತ್ತಿನಂದ ಅಂತಾನೆ, ಮನೆ ಮಾತ್ರ ಅಲ್ಲ ಜಗತ್ತೇ ನನ್ನದು ಅಂತಾನೆ. ಅಂಥವ ಇದ್ದಾರೆ, ಜಗತ್ತಲ್ಲಿ ಇದ್ದಾರೆ. ನಾವು ಹೋಗ್ತಾ ಇಲ್ಲ ಅವ್ರ ಹತ್ರ. ಅಂಥವರಿಂದನೇ ನಿಜವಾದ ಜಗತ್ತಿನ ಉದ್ಧಾರ ಅಲ್ಲ, ಅದು ನಡೆಯುವುದು ಅಂಥವರಿಂದಲೇ. ಹೌದು. ಅಂಥವರಿಗೆ ಭಗವಂತ ಕಾನ್ಸಂಟ್ರೇಟ್ ಮಾಡ್ತಾನೆ, ವಿಶೇಷವಾದ ಕೃಪೆ ಇರಿಸ್ತಾನೆ. ಅವರಿಂದ ಎಲ್ಲ ಕಡೆ ಸೂರ್ಯನ ರಶ್ಮಿಯಂತೆ ತೇಜಸ್ಸು ಹೋಗುತ್ತೆ. ಅದಕ್ಕೆ 4 ರಿಂದ 6 ಸೂರ್ಯೋದಯ ಅರುಣೋದಯದ ಸಮಯದಲ್ಲಿ ನೀವು ಬಂದಿದ್ರಿಲ್ಲ ಆ ಮಾತಿಗೆ. ಹೌದು ಡಾಕ್ಟರ್. ಎಂಥ ಅದ್ಭುತವಾದ ಪ್ರಕೃತಿ ದತ್ತವಾದ ಒಂದು ಅದ್ಭುತ. ಪ್ರತಿದಿನ ನಡೆಯುತ್ತಿಲ್ಲ ಯುಗಾಂತರದಿಂದ. ನಾವು ಗಾರ್ಡನ್ ಎದ್ರಲ್ಲಿ ಹೊತ್ಕೊಂಡು ಬೆಚ್ಚಕ್ಕೆ ಮಲ್ಕೋತೇವೆ. ಹೌದು ಡಾಕ್ಟರ್. ಏನು ಮಾಡೋದು? ಹೌದು ಡಾಕ್ಟರ್. ಆಮೇಲೆ ಇಲ್ಲ ಅಂತೇವೆ. ಯಾಕೆ ಗೊತ್ತಾ? ನಂಗೆ ಗೊತ್ತಿಲ್ಲದು ಜಗತ್ತಿನಲ್ಲಿ ನಡೀದೇ ಇಲ್ಲ. ನಡಿಬೇಕಾದ್ರೆ ನಂಗೆ ಗೊತ್ತಿರಲೇಬೇಕು. ನಮ್ಮ ವಾದ ನೋಡಿ ಹೆಂಗಿದೆ. ಆದರೆ ಎಲ್ಲ ಸಾಹಿತಿಗಳಿಗೂ, ವಿಜ್ಞಾನಿಗಳಿಗೂ, ಡಾಕ್ಟರ್ ಜಿ, ಸಂತರಿಗೂ, ಎಲ್ಲರಿಗೂ ಆ ಬೆಳಗಿನ ಒಂದು ಅವರಲ್ಲೇ ಡಾಕ್ಟರ್ ಜಿ ಇಡೀ ಜಗತ್ತಿನ ಸತ್ಯ ಗೋಚರ ಆಗಿ ತನ್ಮೂಲಕ ಕೆಲಸ ಮಾಡಿದ್ದಂತ ಅನಿಸ್ತದೆ ಡಾಕ್ಟರ್ ಜಿ. ಖಂಡಿತ ಆ ರೀತಿಯಾಗಿ ಅವ್ರಿಗೆ ಹೇಳಲಿಕ್ಕೆ ಮಾರಲ್ ಕರೇಜ್ ಇಲ್ಲ, ಹೆದರಿಕೆ ಕೆಲವರಿಗೆ. ಹಲವರಿಗೆ ನಮಗೆ ಯಾಕೆ ಏನು ಬೇಕಾರಾಗಲಿ, ಇನ್ನು ಹಲವರಿಗೆ ಹೇಳುವವ್ರು ಹೇಳಲಿ, ಇನ್ನು ಹಲವರಿಗೆ ಏನು ಬೇಕಾರಾಗಲಿ, ಹಂಗೆ ನಾನು ನನ್ನಷ್ಟಕ್ಕೆ ಚೆನ್ನಾಗಿದ್ದೇನಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಈ ಮಾರ್ಗವನ್ನು, ಈ ವಿಜ್ಞಾನಿಗಳು ಡಾಕ್ಟರ್ ಜಿ, ನೀವೇ ಸೈಕಾಲಜಿಸ್ಟ್, ಅದು ವಿಮುಖ ಜ್ಞಾನ ಆಗಬಾರ್ದು ಮರ್ರೆ, ವಿಶೇಷ ಜ್ಞಾನ ಆಗಬೇಕು. ಗುರುಜಿ ಹೇಳೋದು ಅದು ವಿಮುಖ ಜ್ಞಾನ ಆಗಿದೆ ವಿಜ್ಞಾನ. ದೇವರನ್ನು ನಂಬಬೇಡ, ನಾನೇ ಬದುಕಿಸೋದು, ನನ್ನಿಂದಲೇ ಆಗೋದು. ನಾವೆಲ್ಲ ಒಪ್ಪಿಬಿಟ್ಟಿದ್ದೇವೆ. ಒಂದು ಕಾಲದಲ್ಲಿ ನೋಡಿ, ಸೂರ್ಯ ತಿರುಗೋದಿಲ್ಲ, ಭೂಮಿ ತಿರುಗೋದಿಲ್ಲ ಅಂತೆಲ್ಲ ಇದ್ದಾಗ ಇಲ್ಲ, ಹಂಗೆ ನಾವೇ 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 ನಮ್ಮದೇ. ಅದಕ್ಕೆ ಎಲ್ಲರೂ ಅಂಟ್ಕೊಂಡು ಬಿಟ್ಟಿದ್ದಾರೆ. ಮುಗೀತು ಕತೆ. ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಒಂದು ಪರಮಾದ್ಭುತವಾದ ಒಂದು ಸ್ಟೆಪ್ ಡಾಕ್ಟರ್ ಜಿ. ನಿಜವಾಗಿ ನಾವು ಇಲ್ಲಿ ಡಿವೈನ್ ಪಾರ್ಕ್ನಲ್ಲಿ ಪುಣ್ಯಾತ್ಮರು ನಿಜವಾಗಿ. rational, most scientific, most dynamic. ಹೌದು ಡಾಕ್ಟರ್. most safest. ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ಗರಡಿಯಲ್ಲಿ ಆ ಮುನ್ನಡೆಯುತ್ತಿರುವುದೇ ಡಾಕ್ಟರ್ ಜಿ. ನೀವು ಈ ವಿಚಾರಗಳನ್ನು ಹೇಳುವಾಗ ಆ ವಿಚಾರದ ಸತ್ಯತೆ, ದೊಡ್ಡ ಸೌಭಾಗ್ಯ. ಹೌದು ನಿಜಕ್ಕೂ. ಸುಬ್ರಹ್ಮಣ್ಯ ಅರಸಿಕೆರೆಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಸುಮಾರು 1000 ವರ್ಷ ಭಾರತ ಆಕ್ರಮಣಕ್ಕೆ ಒಳಗಾಗಿತ್ತು. ಆ 1000 ವರ್ಷ ಯಾಕೆ ಆಕ್ರಮಣಕ್ಕೆ ಒಳಗಾಗಿತ್ತು? ಜಗತ್ತಿನಲ್ಲಿ ಯಾವ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಆಕ್ರಮಣಕ್ಕೆ ಒಳಗಾಗಿ ಮತ್ತೆ ಮತ್ತೆ ಎದ್ದು ನಿಂತಿದ್ದಿಲ್ಲ. ಭಾರತಕ್ಕೆ ಈ ರೀತಿ ಆಗಲು ಕಾರಣವೇನು ಅಂತ ಕೇಳಿ. ಪುಣ್ಯ ಭೂಮಿ ಅಲ್ವ ಮರೆ, ಆ ಪುಣ್ಯದ ಟೆಸ್ಟ್ ಮಾಡಿದರೆ ಅಷ್ಟೇ. ನಿಜವಾದ ಪುಣ್ಯ ಭೂಮಿಯ ಅಥವಾ ಕೃತಕವಾದ ಪುಣ್ಯವನ್ನು ಸೃಷ್ಟಿಸಿದ. ಅದು ಇನ್ನೇಟಾದ ಪುಣ್ಯಕ್ಕೆ ಈ ರೀತಿ ಸಹನಾಶಕ್ತಿ ಬಂತು. ಸಂತೋಷ ಪಡೋಣ. ಅದು ಕ್ವಶನ್ ಎಂತಕ್ಕೆ ಅಂದರೆ ಡಾಕ್ಟರ್ ಜಿ 1000 ವರ್ಷ ಆಕ್ರಮಣಕ್ಕೆ ಭಾರತ ಒಳಗಾಯ್ತಲ್ಲ ಡಾಕ್ಟರ್ ಜಿ. ಅಂದರೆ ಸಾಧುವಾಗಿತ್ತದು. ಡಲ್ ಸ್ಟೂಡೆಂಟ್, ವಿನಮ್ರ ಸ್ಟೂಡೆಂಟ್, ಶಿಕ್ಷೆ ಕೊಟ್ಟರೆ ಯಾರು ಎಲ್ಲ ಬಂದು ಹತ್ತಿ ಕುಣಿದ್ರು. ಪರವಾಗಿಲ್ಲ, ನಮ್ಮಷ್ಟಕ್ಕೆ ನಾವಿರ್ತೇವೆ, ನಿನ್ನ ಇಚ್ಛೆ ಅಂತೆ ಮಾಡು, ಸುಮ್ಮನಾದರು, ತಪ್ಪೇನಿಲ್ಲ. ಹೊರಡಲಿಲ್ಲ ಅವರು. ನಮ್ಮದೇ ಆದರೆ ಉಳಿತದೆ, ನಿಂದೆ ಆದರೆ ತಗೊಂಡೋಗ್ತಾರೆ, ಸತ್ಯವಲ್ಲ. ನಮ್ಮದೇ ಆಗಿತ್ತು, ಉಳಿತು. ಒಂದು ಲೆಕ್ಕದಲ್ಲಿ ನೋಡಿ ಎಷ್ಟು ಸ್ಟ್ರುತ್ತದು. ನಮ್ಮದೇ ಆದಿದ್ದರೆ ಉಳಿತದೆ, ನಿಮ್ಮದಾದರೆ ನೀವು ಆಕ್ರಮಣ ತಗೊಂಡೋಗಿ, ಎರಡು ಸತ್ಯ. ಹೌದು ಡಾಕ್ಟರ್ ಜಿ. ಆದರೆ ಡಾಕ್ಟರ್ ಜಿ ಅದನ್ನು ಸಂದರ್ಭದಲ್ಲಿ ಅಂದರೆ ನಮಗೆ ಅದು ಏನು ಉಳಿಸ್ಕೊಳ್ಳಿಕ್ಕೆ ಆ ಸಂದರ್ಭದಲ್ಲಿ ಆಗಲಿಲ್ವಲ್ಲ ಡಾಕ್ಟರ್ ಜಿ? ಒಗ್ಗಟ್ಟು ದೃಢವಾಗಲಿಲ್ಲ. ಮೇಯ್ನ್ ಅಷ್ಟೇ. ಏಕಾಗ್ರತೆಯಿಂದ ನಿನ್ನ ಪರೀಕ್ಷೆ, ನಿನ್ನ ಪವಿತ್ರವಾದ ಪ್ರಸಾದ ಅಂಬುದಕ್ಕೆ ನಾವು ಬೆಲೆ ಕೊಡ್ತಾ ಹೊತ್ತು ಪರೀಕ್ಷೆ ಎಂಬುದು ಮರ್ತೇ ಬಿಟ್ಟೆವು. ನಿನ್ನ ಪ್ರಸಾದವಾಗಿ ಇದ್ರೆ ಇರಲಿ, ಇಲ್ದಿರಲಿ, ಅಲ್ಲಲ್ಲದ್ದು ನೀರಲ್ಲದ್ದು ನಿಂದೇ ಪ್ರಸಾದ. ನೋಡಿ ಹಂಗೆ ಬಂದು ವಿಶಾಲ ಮನೋಭಾವದಿಂದ ಎಷ್ಟು ನಮ್ಮದಾದರೂ ಉಳಿತದೆ, ನಿಮ್ಮದಾದ್ರೂ ತಗೊಂಡು ಹೋಗ್ತಾರೆ. ಈ ಬಂತು ಅದು ಅಟ್ಮೋಸ್ಟ್ ಇರ್ತದೆ. ಆದರೆ ನಾವು ಈಗ ಈ ಕ್ಷಣಕ್ಕೆ ಅದು ಅನುಸರಿಸೋದು ಬೇಡ. ತುದಿಗೆ ಹೋದಾಗ ಮಾಡ್ಬೋದಿತ್ತು. ಆದರೆ ಅವರಿಗೆ ಅದು ಬಂತು ಸಂಸ್ಕಾರ. ಹೋರಾಟಕ್ಕಾಗಿ ಕೆಚ್ಚು ನೆಚ್ಚು ಹುಚ್ಚಿರಲಿ.
ಯಾಕೆ ರಕ್ತ ಕಳ್ಕೋಬೇಕು, ಬುದ್ಧಿವಂತಿಕೆ ನಾವು ತ್ಯಾಗ ಮಾಡಬೇಕು, ಅದರಷ್ಟಕ್ಕಾಗಲಿ ಭಗವಂತ ಸರ್ವಶಕ್ತ ಸರ್ವಜ್ಞ ಸರ್ವಾಂತರ್ಯಾಮಿ ಗಟ್ಟಿ ಅಂಟ್ಕೊಂಡ್ಬಿಟ್ರು. ನಮ್ಮದಾದರೆ ಇಡ್ತಿ, ನಿಂದಾದ ಕೊಡ್ತಿ. ಈ ಮಧ್ಯದ ನರಳಾಟ ಯಾವುದು ತಲೆಬಿಸಿ ಮಾಡಿಕೊಂಡೇ ಇಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡಿ 200 ವರ್ಷ ಆ ಇಂಗ್ಲೆಂಡಿಗೆ ನಾವೀಗ ಹೋಗಿ ಮೆರಿತೇವೆ. ಆ ಇಂಗ್ಲೆಂಡ್ ಚೊಚ್ಚಿ ಬಡಿದು ಓಡಿಸಿದ್ರೆ ಆ ಮಟ್ಟಕ್ಕೆ ಹೋಗಲಿಲ್ಲ. ಅವನು ಸಮಾಧಾನ ಭೇದ ದಂಡಕ್ಕೆ ಹೋಗಲಿಲ್ಲ. ಅಲ್ಲಿ ಮೌನ ವ್ರತ ಉಪವಾಸ ತಂದರು ಇವರು. ಕಾಳಗ ಮಾಡಿ ರಕ್ತ ಬಂದು ಹರಿಯುವಂತೆ ಮಾಡಿದ್ದರೆ ಒಪ್ಪಲಿಲ್ಲ. ನಮ್ಮ ಪುಣ್ಯಭೂಮಿ ಭಾರತದ ಸಂಸ್ಕಾರ ಅದು. ಅಲ್ಲಿ ರಕ್ತಸ್ರಾವ ಆಗಬಾರದು, ಕೇವಲ ಪ್ರೀತಿಯ ಸ್ರಾವ ಆಗಬೇಕು. ಪ್ರೀತಿಯಿಂದ ಪರಿಶುದ್ಧತೆ ಪರಿಪಕ್ವವಾಗಬೇಕು. ಹಾಗಾಗಿ ತಾಳ್ಮೆ ಮೇಲ್ಮೆ ನೀನು ಕಾದು ನೋಡು, ಅದಕ್ಕೆ ಮದ್ದು. ಆದರೆ ಡಾಕ್ಟರ್ಜಿ, ಒಂದು ಮಟ್ಟದಲ್ಲಿ ಆ ಶ್ರೇಷ್ಠತೆಯನ್ನು ಬಿಂಬಿಸುವ ಮಟ್ಟದಲ್ಲಿ ಸರಿ ಡಾಕ್ಟರ್ಜಿ, ಆದರೆ ಈ ಆಕ್ರಮಣ ಆಗುವ ಮಟ್ಟದಲ್ಲಿ ಅದು ಎಷ್ಟು ಸರಿ ಅಂತ ಅಲ್ಲ. ಅವರು ಏನು ಗೊತ್ತಾ, ದುಷ್ಟನಿಗೂ ಕೂಡ ದಯ ತೋರಿಸಿದರು. ಯಾಕೆ ಕೇಳಿದರೆ, ದಯ ತುತ್ತುದಿ ಮನುಷ್ಯನಿಗೆ ದಯ ತೋರಿಸು. ಅಲ್ಲಿ ದುಷ್ಟ ಅಂತ ನೋಡಲೇಬೇಡ, ಮನುಷ್ಯನಿಗೆ ದಯ ತೋರಿಸುವಂತ ಸೂತ್ರ ತಾನೆ. ಹೌದು ಡಾಕ್ಟರ್ಜಿ. ಪ್ರಾಣಿಗಲ್ಲ, ಮನುಷ್ಯ. ಆದ್ದರಿಂದ ದಯ ತೋರಿಸು. ಆದರೆ ಉತ್ಕೃಷ್ಟ ಎಕ್ಸಾಂಪಲ್ ಅವ್ರು ತಗೊಂಡ್ಬಿಟ್ರು. ಮತ್ತು ಅಂಥ ಶೂರರು ಧೀರರು ಯಾರು ಇರಲಿಲ್ಲ. ಅವರು ಶೂರರೇ ಆಗಿದ್ದರೆ, ಧೀರರೇ ಆಗಿದ್ದರೆ ಒಂದು 10 ಜನ ಸೇರಿದರೆ 100 ಜನ ಸೇರ್ತಿದ್ರು. 10 ಜನವೂ ಸೇರುವಂತಿರಲಿಲ್ಲ. ಆಗ ಆಕ್ರಮಣಶೂರರ ಮುಂದೆ ಇವರು ಡಲ್ ಆಗಿ ಹೋದರು. ನಂದೇನೂ ಇಲ್ಲ, ಎಲ್ಲ ನಿಂದೆ ಅಂತ ಒಪ್ಕೊಂಡ್ಬಿಟ್ರು. ರಕ್ತದಾಹ ಮಾತ್ರ ಆಗಲಿಲ್ಲ, ಭಕ್ತಿ ದಾಹದಲ್ಲಿ ಭಗವಂತನ ಕರೆಯುವಷ್ಟು ಮಟ್ಟಿಗೆ ಅವ್ರಿಗೆ ಭಕ್ತಿಯೂ ಇಲ್ಲ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆದರು ಅವರಷ್ಟು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅವರು ಆದ್ದು ಹಾಗೆ. ತೀವ್ರ ಭಕ್ತಿಯಿಂದ ಇದ್ದಿದ್ದರೆ ಭಗವಂತ ಬಂದು ಕೃಪೆ ಹರಿಸ್ತಿದ್ದ. ಭರ್ತಿಯೂ ಕೂಡ 100%ಗೆ 90 ಆಯಿತು, ಶಕ್ತಿಗೆ 70 ಆಯಿತು, ಯುಕ್ತಿಗೆ 60 ಆಯಿತು, ವಿರಕ್ತಿಗೆ 10 ಆಯಿತು. 100% ಆಗಲಿಲ್ಲ. ಅದರಿಂದ ಈ ಕಾಲ ಕೋಲಾಹಲ, ಕಾಗಾಟ, ತೂರಾಟ, ಹಾರಾಟ ಎಲ್ಲ ಆಯಿತು. ಮತ್ತು ಮುಂದಿಂದೆಲ್ಲ ಬಿಡಿ, ಇದರ ಪರಿಣಾಮವಾಗಿ ಅದೆಲ್ಲ ಅದು ಸಫಲವೇ ಆಯಿತು. ಆದರೆ ಮಧ್ಯೆ ಎಲ್ಲ ತುಂಬ ಲಾಸ್ ಆಯಿತು. ತುಂಬ ಎಂತೆಂಥ ಸಾಮ್ರಾಜ್ಯ ಏನು ಮಾಡುವಂಗಿಲ್ಲ, ಏನು ಮಾಡುವಂಗಿಲ್ಲ. ಅದೇ ಡಾಕ್ಟರ್ಜಿ, ಒಂದು ವಿವೇಕಾನಂದರು ಒಂದು ಹೇಳ್ತಾರಲ್ಲ ಡಾಕ್ಟರ್ಜಿ, ಅಂದರೆ ವೇದಾಂತದ ವಿಚಾರವನ್ನು ಜನಸಾಮಾನ್ಯರಿಗೆ ಹಂಚದ್ರಿಂದ ಜಗನ್ಮಾತೆ ಕೊಟ್ಟ ಶಾಪ 1000 ವರ್ಷಕ್ಕೆ ಅಂತೇಳಿ ಅವರು ಹೇಳ್ತಾರಲ್ಲ ಡಾಕ್ಟರ್ಜಿ, ಅದು ಯಾವ ರೀತಿಯಲ್ಲಿ? ಇಲ್ಲ, ಹಂಚದ ಪಾಪ ಅಂತ ಎಲ್ಲರಿಗೂ ಅವರು ಸದ್ವಿಚಾರವನ್ನು ಹೇಳ್ಬೋದು, ಹೇಳಲಿಲ್ಲ. ಈ ಬ್ರಾಹ್ಮಣರಾದವ್ರು ಏನು ಮಾಡಿದ್ರು, ಸತ್ಯವನ್ನೆಲ್ಲ ತಾವೇ ಇಟ್ಕೊಂಡ್ರು. ಶೂದ್ರರನ್ನು ಕೆಲಸಕ್ಕೆ ಮಾತ್ರ ಹೋದರು, ವೈಶ್ಯರನ್ನು ವ್ಯಾಪಾರಕ್ಕೆ ಬಿಟ್ಟರು. ಯೋಚನೆ ಮಾಡಿ, ಎಲ್ಲ ಪರಸ್ಪರ ಚಿಂತನೆ ಮಂಥನ ಮಾಡಿ ಎಲ್ಲರಲ್ಲಿ ಎಲ್ಲರೂ ತಲೆ ಹಾಕಿದ್ರೆ ಚೆಂದ ಆಗ್ತದೆ. ಆ ವರ್ಗಭೇದ ವರ್ಣಭೇದವನ್ನು ಗಟ್ಟಿ ಹಿಡ್ಕೊಂಡ್ರು ಒಂದು 200-300 ವರ್ಷ. ಅದರಲ್ಲೇ ತುಂಬ ಲಾಸ್ ಆಯಿತು. ನೀವು ವರ್ತಕರ ತಾನೇ ನೀವು ವ್ಯಾಪಾರ ಮಾಡಿ, ನೀವು ಶೈವರ ತಾನೇ ವ್ಯಾಪಾರ ಮಾಡಿ, ನೀವು ಬ್ರಾಹ್ಮಣ ತಾನೇ ಬರೀ ಆಧ್ಯಾತ್ಮಿಕವಾದದಲ್ಲಿ ಭಗವಂತನ ಕರೀರಿ. ಭಗವಂತ ಕರೆದು ಮಾತಾಡ್ತಾನೆ, ಭಗವದಾನಂದ ಹಂಚಿ ಅಂತ ಮುಂದೆ ಹೇಳಲಿಲ್ಲ, ಇವ್ರಿಗೆ ಮಾಡಲೂ ಇಲ್ಲ. ಅದು ಅದ್ರ ಭಗವದಾನಂದ ಪಡೆಯಿರಿ, ಹಂಚಿಗಾರ ಯಾರಪ್ಪನ ಪರ್ಮಿಷನ್ ಬೇಕಾ? ಇವರು ಹಂಚು ಮಟ್ಟಕ್ಕೆ ಹೋಗಲಿಲ್ಲ. ಅದು ಒಂದು ಸ್ಟೆಪ್ ಶೂದ್ರ ಕೆಲಸ ಮಾಡ್ತಾಯಿರಿ, ವ್ಯಾಪಾರಿಗಳು ದುಡ್ಡು ಮಾಡ್ತಾಯಿದ್ರಿ. ಅಲ್ಲಿ ಒಂದು ಲೆವೆಲಲ್ಲಿ ಅವರಿಗೆ ಬೋಧನೆ ಕಡಿಮೆ ಇತ್ತು, ಅಥವಾ ಅವರಿಗೆ ಕ್ಯೂರಿಯಾಸಿಟಿ ಕಡಿಮೆ ಆಯಿತು. ಅವ್ರು ಕೇಳಲೂ ಇಲ್ಲ, ಇವ್ರು ಹೇಳಲೂ ಇಲ್ಲ. ತಪ್ಪು ಯಾರದ್ದು? ಇಬ್ಬರದ್ದು. ಹೌದು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಅಧಪತನ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಡಾಕ್ಟರ್? ಅಲ್ಲಿ ಆದ ಕತೆ ಹಾಗೆ. ಆದರೆ ಈ ಜಗನ್ಮಾತೆ 1000 ವರ್ಷದ ಶಾಪ ಅಂತ ಹೇಳಿದದು ಸತ್ಯವ ಡಾಕ್ಟರ್? ಜಗನ್ಮಾತೆ ಅನುಭವಿಸು ನೀನು ಅಂತ. ಮಾಡು, ನೋಡು, ಬೀಳು, ಏಳು, ತನ್ನ ಮೂಲಕ ಮತ್ತೇನು ನೋಡು, ಶರಣಾಗು, ನಾನಿದ್ದೇನೆ. ಅದು ಕೊಟ್ಟ ಕೊಡೆಯ ಶರಣಾರ್ಥಿಗೆ ಯಾರು ಮನಸ್ಸು ಮಾಡಲಿಲ್ಲ. ದಾಸಪಂಥರು ಬಂದ ಮೇಲೆ ಅದು ಶುರುವಾತು. ನೀನೇ ಗತಿ, ನೀನೇ ಮತಿ, ಎಲ್ಲ ಪದ್ಯದಲ್ಲೂ ನೋಡಿ ದಾಸರು, ನೀನೇ ಗತಿ, ನಿನ್ನಿಂದಲೇ, ನಿನ್ನನ್ನೇ, ನಿನಗಾಗಿ. ಎಷ್ಟು ಸತ್ಯ ಅದು. ಅಂತಿಮ ಕಟ್ಟಕ್ಕೆ ಸೊನ್ನೆಯಾಗಿ ಕಣ್ಣೀರಿನ ಹೊಳೆ ಹರಿತು ದಾಸಶ್ರೇಷ್ಠರಿಂದಾಗಿ. ಕಣ್ಣೀರಿಗೆ ತಾಯಿ ಒಪ್ಪುತ್ತಾಳೆ, ದೇವರು ಒಪ್ಪುತ್ತಾನೆ, ಅದು ಸತ್ಯ. ಮುಂದೆ ಕಣ್ಣೀರು ಬರಲೇ ಇಲ್ಲ, ಬರೀ ದ್ವೇಷ, ದೋಷ, ದೂರುದು, ಹಾರುದು, ಕೂಡುದು, ಕೂಗುದು, ಇಷ್ಟೇ. ಆ ಪರಿಸ್ಥಿತಿಯು ಹಂಗೆ ಬಂತು, ಪರಿವರ್ತನೆಯೂ ಆಗಲಿಲ್ಲ. ಅಂದರೆ ಆ ಸಂದರ್ಭದಲ್ಲಿ ಸಂತಶ್ರೇಷ್ಠರೆಲ್ಲ ತುಂಬ ಜನ ಬಂದರು ಡಾಕ್ಟರ್. 1000 ವರ್ಷದ ಆಕ್ರಮಣ ಸಂದರ್ಭದಲ್ಲಿ ಏನು ಮಾಡೋದು? ಅದು ಪರಿವರ್ತನೆ ಆಗುವ ಮಟ್ಟಕ್ಕೆ, ಕಾನ್ಸಂಟ್ರೇಟೆಡ್ ನೀರು ಬಾಯ್ಲಿಂಗ್ ಪಾಯಿಂಟ್ ಆಗೋ ಮಟ್ಟಕ್ಕೆ ಹೋಗಲಿಲ್ಲ. ಅದರ ಹತ್ರ ಹೋಯ್ತು 90-95ವರೆಗೂ ಹೋಯ್ತು, 100 ಆಗಲಿಲ್ಲ.
ನಾವು ಅನಲೈಸ್ ಮಾಡೋದು ಸುಲಭ. ಆ ಕಾಲದಲ್ಲೆಲ್ಲ ಎಷ್ಟು ಕಷ್ಟಪಟ್ಟಿರಬೇಕು. ಹೌದು ಡಾಕ್ಟರ್ ಜಿ, ಒಂದೊಂದು ಆಕ್ರಮಣದಲ್ಲಿ ಲಕ್ಷಾಂತರ ಜನರು ಕಣ್ಣೀರು ಹರಿತು. ಭಗವಂತನಾಗಿ ಬರಲಿಲ್ಲ, ಭಗವಂತನ ನಿಂದೆಯಿಂದ ಕಣ್ಣೀರು ಹರಿತು. ನೀನಿದ್ದು ಹಿಂಗಾಯ್ತಲ್ಲ, ನಿನ್ನನ್ನು ನಂಬ್ಕೊಂಡು ಹಿಂಗಾಯ್ತಲ್ಲ, ನೀನಿದ್ದು ಹಿಂಗೆ ಮಾಡೋದು ನೋಡಿ. ಅಲ್ಲ, ಆಗ ಖಂಡಿತ ಒಳಿತಾಗುತ್ತೆ ಎಂಬ ಆಶೆ ಹುಟ್ಟಿದವರೇ ಇಲ್ಲ. ಆ ಸಂದರ್ಭ ಯಾರನ್ನು ಹೇಳುವಂಗಿಲ್ಲ. ಹೌದು ಡಾಕ್ಟರ್. ಅದೇನು ಗೊತ್ತಾ, ಕಾಗೆ ಕೂಗಬೇಕಂತೂ ಅದ್ರ ಬಾಯಿಂದ ಹಪ್ಪಳ ಬಿತ್ತು, ಹಪ್ಪಳ ಬಿದ್ದಕ್ಕೆ ಆಡಿ ನಾಯಿ ಕಚ್ಕೊಂಡೋಯ್ತು. ಈ ಒಂದಕ್ಕೊಂದು ಕನೆಕ್ಷನ್, ಏನು ಮಾಡುವಂಗಿಲ್ಲ. ಎಷ್ಟು ನಿಜವಾಗಿ ಅದನ್ನು ನೋಡುವಾಗ ಕಣ್ಣೀರು ಬರ್ತದೆ ಡಾಕ್ಟರ್. ಆ ಒಂದು ನೋಡುವಾಗಲ್ಲ, ಓದುವಾಗ ಕಣ್ಣೀರು ಬರುತ್ತೆ. ಏನು ಮಾಡೋದು, ಕೊನೆ ಕರ್ಮ ಸಿದ್ಧಂತೆ. ಬಹುಶಃ ಹಾಗೆ ಇರಬೇಕು ಅಂತ ಇತ್ತೇನು ತಾಯಿ ದೃಷ್ಟಿ, ಹಂಗಾಗಿ ಹಿಂಗಾಯ್ತು. ಅದನ್ನ ಉತ್ತರ ಬೇಕಲ್ಲ. ಆದರೆ ಅದರ ಮುಂದಿನ ಭಾಗ ಗುರುಜಿ ಹೇಳ್ತಾರೆ ಡಾಕ್ಟರ್ ವಿವೇಕಾನಂದ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರ ಜನನ ನಂತರ ತಾಯಿ ಜಗನ್ಮಾತೆ ಆ ಶಾಪವನ್ನು ಹಿಂತಗೊಂಡಿದ್ದಾಳೆ. ಅದೇ ಪರಮಹಂಸರ ಕಣ್ಣೀರನ್ನು ಕೊಡಿಯೋದು, ಕಣ್ಣೀರಿನ ಸಾಗರ ಆಗಿರೋ. ತಾಯಿಗೆ ಕರುಣೆ ಬಂತು. ಯಾಕಂದರೆ ಇಂಥ ಸಾಗರವನ್ನು ನಾನು ಉಂಟು ಮಾಡಿದ್ನಲ್ಲ ಪಾಪ ನನಗೆ ಅಂತಕ್ಕೆ, ನಾನಿನ್ನು ಹರಸುತ್ತೇನೆ, ಹಾರಿಸುತ್ತೇನೆ, ಆನಂದ ಹೊರಿಸುತ್ತೇನೆ. ಎಷ್ಟು ಸತ್ಯ. ತಣ್ಣಗಾಗಿಬಿಟ್ಲೆ ಅವಳು. ಪರಮಹಂಸರ ಭಕ್ತಿಯ ಆ ಹೋಗಕ್ಕೆ ತಾಯಿ ತನ್ನ ಕೊರದ ಸೊನ್ನೆ ಮಾಡಿದ್ದೆ ಅಲ್ಲದೆ ಶಾಂತಿ ಸಮಾಧಾನದ ಇನ್ನೊಂದು ಸಾಗರವನ್ನು ಮಾಡಿದ್ಳು. ಅದೊಂದು ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿ ಅನಿಸ್ತದೆ ಅಂದರೆ ರಿಪ್ಲೇಸ್ಮೆಂಟ್. ಗುರು ಮಹಾರಾಜರ ಒಂದು ನಿಜವಾಗಿ ನಮ್ಗೆ ಎನಿಸೋದು ಆ 1000 ವರ್ಷದ ಆಕ್ರಮಣ ಎಣಿಸಿ ಈ ಗುರು ಮಹಾರಾಜರ ಆ ಕಣ್ಣೀರಿನ ಪ್ರಾರ್ಥನೆಯಿಂದ ಅದು ನಿಲ್ತು ಅಂತ ಹೇಳುವಾಗ ಡಾಕ್ಟರ್ ಜಿ, ಅದು ಎಂಥ ಒಂದು ಶ್ರೇಷ್ಠ ಆಯ್ತಲ್ಲ ಅಂತ ಹಿಂದಿಂದೆಲ್ಲ ಮರ್ತೇವೆ ಹೊತ್ಕೊಂಡು, ಆ ಹೋರಾಟ ಎಲ್ಲ ಮರ್ತೇವೆ. ಈಗ ಸುಖ ಆಯ್ತಲ್ಲ, ಹಿಂದಿನ ಕಷ್ಟ ಬೇಡ. ರಾಜ್ಯ ಪರಮಾದ್ಭುತ ಮಾತ್ರ. ಹೌದು ಡಾಕ್ಟರ್ ಜಿ. ಆದರೆ ಅದ್ರ ನಂತರ ನೋಡಿ ಡಾಕ್ಟರ್ ಜಿ, ಗುರುಜಿ ಹೇಳುವುದು ಗುರು ಮಹಾರಾಜರು ಬಂದದ್ದು ಅದ್ರ ನಂತರದ ಆ ಭಾರತದ ಬೆಳವಣಿಗೆ ನೋಡಿ ಡಾಕ್ಟರ್. ಸ್ವಾತಂತ್ರ್ಯ ಸಿಕ್ತು, ಈಗ ಅವ್ರು ಗಾಳಿಲಿ ಒಂದಾಗಿದ್ದಾರಲ್ಲ, ಈಗ ಅವ್ರ ಮೇಲೆ ಇದೆ, ಇಡೀ ದೇಶವೇ ಇದೆ. ಹೌದು. ದೇಶದ ಇಡೀ ಕ್ಷಣ ಕ್ಷಣದ ಕಣಕಣದ ವರ್ತನೆಗೂ ಅವರೇ ಸೂತ್ರಧಾರರು, ಪಾತ್ರಧಾರರು, ಅವರೇ ಮುಖ್ಯಸ್ಥರು, ಅವರೇ ಮುಂದಾಳು, ಅವರದ್ದೇ ಟೀಮ್. ಯೋಚನೆ ಮಾಡಿ. ಹೌದಾ. ಅಂದರೆ ಮತ್ತೆ ಎಲ್ಲ ಪ್ರಯಾಣ ಸಲೀಸಾಯ್ತಲ್ಲ ಡಾಕ್ಟರ್ ಜಿ, ಗುರು ಮಹಾರಾಜರ ಆ ಒಂದು ತಪಸ್ಸಿನ ಫಲದಿಂದ ಖಂಡಿತ ಎಲ್ಲ ಪ್ರಯಾಣ ಸಲೀಸಾಯ್ತಂತ ಅನಿಸ್ತದೆ ಡಾಕ್ಟರ್. ಥ್ಯಾಂಕ್ಸ್ ಡಾಕ್ಟರ್ ಜಿ. ಈ ನಿಟ್ಟಿನಲ್ಲಿ ನಿಜವಾಗಿಯೂ ಕೆಲವೊಂದೆಲ್ಲ ಡೈವಿಂಗ್ ಡೀಪ್ ಆದಷ್ಟು ಹೆಚ್ಚು ಜ್ಞಾನ. ಹೌದು ಡಾಕ್ಟರ್ ಜಿ, ಇದು